ಎಲ್ರಿಗೂ ನಮಸ್ಕಾರ. ಮನಸಾರೆ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಯಾರೆಲ್ಲ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರೋ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ ಒತ್ತಿ. ಇವತ್ತು ನಾನು ನಿಮಗೆ ಹೇಳಕೊಟ್ಟಿರೋದು ಒಂದು ಔಷಧೀಯ ಸಸ್ಯದ ಬಗ್ಗೆ. ಅದೇ ಅಲೋವೆರಾ ಅಥವಾ ಲೋಳೆಸರ ಅಂತ ಕೂಡ ಕರೀತಾರೆ. ಇದೊಂದು ಔಷಧೀಯ ಸಸ್ಯ. ಆರೋಗ್ಯ ಮತ್ತು ಸೌಂದರ್ಯವರ್ಧಕಕ್ಕಾಗಿ ಬಳಸಲಾಗುತ್ತೆ. ಚರ್ಮದ ಆರೈಕೆ, ಜೀರ್ಣಕ್ರಿಯೆಗೆ ಸಹಕರಿಸಲು, ಕರುಳಿನ ಸಮಸ್ಯೆಗಳಿಗೆ ಈ ಅಲೋವೆರಾವನ್ನು ಬಳಸ್ತಾರೆ. ಚರ್ಮವನ್ನು ರಕ್ಷಿಸುತ್ತದೆ ಮತ್ತು ಮೃದುವಾಗಿರಿಸುತ್ತೆ. ಬಿಸಿಲಿನಿಂದ ತ್ವಚೆಯನ್ನು ರಕ್ಷಿಸಲು ಸಹಾಯ ಮಾಡುತ್ತೆ. ಅಲೋವೆರಾದ ಜೊತೆಗೆ ಜೇನುತುಪ್ಪವನ್ನು ಮಿಕ್ಸ್ ಮಾಡಿ ಕೂದಲಿಗೆ ಹಚ್ಚೋದ್ರಿಂದ ನೈಸರ್ಗಿಕ ಕಂಡೀಷನರ್ನಂತೆ ಕೆಲಸ ಮಾಡುತ್ತೆ. ಅಲೋವೆರಾ ಜೊತೆಗೆ ಜೇನುತುಪ್ಪವನ್ನು ಮಿಕ್ಸ್ ಮಾಡಿ ಕೂದಲಿಗೆ ಹಚ್ಚೋದ್ರಿಂದ ನೈಸರ್ಗಿಕ ಕಂಡೀಷನರ್ನಂತೆ ಕೆಲಸ ಮಾಡುತ್ತೆ. ಇನ್ನು ಆರೋಗ್ಯಕರ ಪ್ರಯೋಜನಗಳನ್ನು ನೋಡೋದಾದರೆ ಜೀರ್ಣಾಂಗ ವ್ಯವಸ್ಥೆಯನ್ನು ಸುಧಾರಿಸುತ್ತೆ, ಕರುಳಿನ ಸಮಸ್ಯೆಯನ್ನು ನಿವಾರಣೆ ಮಾಡುತ್ತೆ, ಒತ್ತಡ ಮತ್ತು ತಲೆನೋವು ಕೂಡ ಇದರಿಂದ ನಿವಾರಣೆಯಾಗುತ್ತೆ. ಇನ್ನು ಇದನ್ನು ಜ್ಯೂಸ್ ಮಾಡಿಕೊಂಡು ಕೂಡ ನಾವು ಸೇವಿಸಬಹುದು. ಸಿಪ್ಪೆ ತೆಗೆದು ತಿರುಳಿನಿಂದ ರುಬ್ಬಿ ಜ್ಯೂಸ್ ತಯಾರಿಸಬಹುದು. ಖಾಲಿ ಹೊಟ್ಟೆಯಲ್ಲಿ ಸೇವಿಸಿದರೆ ಈ ಜ್ಯೂಸನ್ನು ಉತ್ತಮ ಜೀರ್ಣಕ್ರಿಯೆಗೆ ಸಹಾಯ ಮಾಡುತ್ತೆ. ಅಲೋವೆರಾವನ್ನು ಬೆಳೆಸಬೇಕು ಅಂತಂದರೆ ಕಡಿಮೆ ಬಿಸಿಲು ಇರಬೇಕು. ಯಾಕಂದರೆ ಬಿಸಿಲಿಗೆ ಸಸ್ಯ ಬಣ್ಣವನ್ನು ಬದಲಿಸಿಬಿಡುತ್ತೆ, ಬಿಸಿಲಿಗೆ ಹಳದಿ ಬಣ್ಣಕ್ಕೆ ತಿರುಗಿಬಿಡುತ್ತೆ. ಹಾಗಾಗಿ ನೆರಳಲ್ಲಿ ಬೆಳೆಸೋದು ಉತ್ತಮ. ಪಾಟ್ನಲ್ಲಿ ಕೂಡ ಬೆಳೆಸಬಹುದು. ಕಡಿಮೆ ನೀರಿನ ಅವಶ್ಯಕತೆ ಇರೋದ್ರಿಂದ ನಾವು ಮನೆಯಲ್ಲಿನ ಪಾಟ್ಗಳಲ್ಲೂ ಕೂಡ ಇದನ್ನು ಬೆಳಿಬೋದು. ಚರ್ಮದ ತೇವಾಂಶ ಮತ್ತು ಹೊಳಪು, ಸುಟ್ಟ ಗಾಯಗಳಿಗೆ ಪರಿಹಾರ, ಮೊಡವೆ ನಿವಾರಣೆ, ಕೂದಲಿನ ಆರೈಕೆ, ಒತ್ತಡ, ತಲೆನೋವಿಗೆ ಪರಿಹಾರ, ಹೀಗೆ ಹಲವಾರು ಕಾಯಿಲೆಗಳಿಗೂ ಕೂಡ ಅಲೋವೆರಾ ರಾಮಬಾಣವಾಗಿದೆ. ಆರೋಗ್ಯಕರವಾಗಿದೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಜೀರ್ಣಕ್ರಿಯೆಗೆ ಸಹಾಯ ಮಾಡುವುದರ ಜೊತೆಗೆ ತೂಕ ನಿವಾರಣೆ, ಅಂದರೆ ತೂಕವನ್ನು ಬ್ಯಾಲೆನ್ಸ್ ಮಾಡ್ಬೋದು, ತೂಕನ ಕಡಿಮೆ ಕೂಡ ಮಾಡ್ಕೋಬೋದು. ರೋಗ ನಿರೋಧಕ ಶಕ್ತಿ ಇರೋದ್ರಿಂದ ರಕ್ತದಲ್ಲಿನ ಸಕ್ಕರೆಯ ನಿಯಂತ್ರಣವನ್ನು ಕೂಡ ಇದು ಮಾಡುತ್ತೆ. ಇದನ್ನು ಜೆಲ್, ಶಾಂಪೂ, ಕಂಡೀಷನರ್ ಮತ್ತು ಕ್ರೀಮ್ಗಳಾಗಿ ಕೂಡ ಬಳಸಲಾಗುತ್ತೆ. ಅಲೋವೆರಾ ಇಷ್ಟೊಂದು ಔಷಧೀಯ ಗುಣಗಳನ್ನು ಹೊಂದಿದ್ದು ಆರೋಗ್ಯಕರವಾದಂತಹ ಒಂದು ಸಸ್ಯ. ಮಿತಿಮೀರಿದ ಬಳಕೆ ಬೇಡ. ಅಲರ್ಜಿ ಇರುವವರು ಡಾಕ್ಟರನ್ನು ಕನ್ಸಲ್ಟ್ ಮಾಡಿ ಯೂಸ್ ಮಾಡಿದ್ರೆ ತುಂಬ ಒಳ್ಳೆಯದು. ವೈದ್ಯರ ಸಲಹೆ ಉತ್ತಮ. ನೋಡಿದ್ರಲ್ಲ, ಅಲೋವೆರಾದ ಎಷ್ಟೊಂದು ಔಷಧೀಯ ಗುಣಗಳು ಇರೋದ್ರಿಂದ ಅಲೋವೆರಾವನ್ನು ನಾವು ಬಳಸಬಹುದು. ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಮತ್ತಷ್ಟು ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿಯವರೆಗೂ ವಿಡಿಯೋ ವೀಕ್ಷಿಸಿದ್ದಕ್ಕೆ ಧನ್ಯವಾದಗಳು.